ಹಾಗೆ ನೋಡ್ತಾ ಹೋಗೋಣ. ವಿಧಾನಸಭೆ ಅಧಿವೇಶನದಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಕೋಲಾಹಲವನ್ನೇ ಸೃಷ್ಟಿಸಿತು. ಭೋಜನ ವಿರಾಮದ ನಂತರ ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಿಯಮ 69ರ ಅಡಿಯಲ್ಲಿ ಸಿಡಿ ಬಗ್ಗೆ ಚರ್ಚೆ ಆರಂಭಿಸಿದ್ರು. ಮಾರ್ಚ್ 7ರಂದು ಸಿಡಿ ಹಗರಣದ ಬಗ್ಗೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೆ. ದಿನೇಶ್ ಕಲ್ಲಹಳ್ಳಿ ಅನ್ನುವ ವ್ಯಕ್ತಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ಅವರಿಗೆ ದೂರನ್ನ ಕೊಟ್ಟಿದ್ರು. ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿಗಳು ರಮೇಶ್ ಜಾರಕಿಹೊಳಿ ಅವರಿಗೆ ಸಂಬಂಧಿಸಿದಂತೆ ಸಿಡಿ ಕುರಿತು ದೂರನ್ನ ಕೊಟ್ಟಿದ್ರು. ಕೆಲಸ ಕೇಳ್ಕೊಂಡು ಹೋದಾಗ ಆ ಹುಡುಗಿಯನ್ನ ಸಚಿವರು ಲೈಂಗಿಕತೆಗೆ ಬಳಸಿಕೊಂಡಿದ್ದಾರೆ ಅಂತ ದೂರು ಕೊಟ್ಟಿದ್ರು. ದಿನೇಶ್ ಕಲ್ಲಹಳ್ಳಿ ಕೊಟ್ಟ ದೂರಿನ ಬಗ್ಗೆ ಠಾಣೆಯಲ್ಲಿ ಎಫ್ಐಆರ್ ಆಗಿಲ್ಲ, ಯಾಕೆ ಅಂತ ಸಿದ್ದು ಗುಡುಗಿದ್ರು. 13ನೇ ತಾರೀಕಿನಿಂದ ಇವತ್ತಿನವರೆಗೆ ದಿ ಪೊಲೀಸ್ ಪೀಪಲ್ ಹ್ಯಾವ್ ನಾಟ್ ರಿಜಿಸ್ಟರ್ಡ್ ಎ ಕೇಸ್ ಅಟ್ ಆಲ್. ವಾಟ್ ನಿರ್ಭಯ ಕೇಸ್? ಕೋರ್ಟ್ನಲ್ಲಿ ಏನ್ ಹೇಳಿದ್ದಾರೆ ನಿರ್ಭಯ ಕೇಸ್ನಲ್ಲಿ? ಇಫ್ ದರ್ ಇಸ್ ಎನಿ ಇನ್ಫಾರ್ಮೇಶನ್ ಟು ದಿ ಪೊಲೀಸ್, if it contains cognizable offence, it is the duty of the police to register a case under section 154. It is amended CRPC after Nirbhaya case. Section 166A is added. If the police officers fail to register a case against the information which involves cognizable offence, disciplinary action can be taken against the police people. That is section 166A CRPC. You have registered a case which is not tenable under law of the complaint of Mr. Ramesh Jarkiwale on 13th March 2021, whereas you have not registered a complaint of the victim. You are telling that now protection ಕೊಡಕ್ಕೆ ತಯಾರಾಗಿದ್ದೀವಿ. What is the law? ನಿರ್ಭಯ ಕೇಸ್ನಲ್ಲಿ ಏನು ಹೇಳ್ತದೆ? ನನ್ನನ್ನು ಬಳಸಿಕೊಂಡಿದ್ದಾರೆ ಅಂದ್ರೆ ಏನರ್ಥ? Has he given consent? No. ನೀವು ನೋಡಿ section 90 of the CRPC. Section 90 of the CRPC. What does it say? Section 90 of the CRPC. Consent not to be given under fear or misconception. This is section 90 of the IPC. A consent is not such a consent as is intended by any section of this code if the consent is given by a person under fear of injury or under misconception of fact, and if the person doing the act knows or has reason to believe that the consent was given in consequence of such fear or misconception, is not a consent at all. There is no consent. When there is no consent, it amounts to rape. According to the information given by the victim, according to the video statement, it amounts to rape. Why case is not registered under 376? The police have failed. 166.
ರಮೇಶ್ ಜಾರಕಿಹೊಳಿಗೆ ಒಂದು ನ್ಯಾಯ, ವಿಕ್ಟಿಮ್ಗೊಂದು ನ್ಯಾಯ ಇದೆಯಾ? ನೀವೇನ್ ರೆಫರೆನ್ಸ್ ನಿಮ್ ಪತ್ರದಲ್ಲಿ ಏನ್ ಬರ್ದಿದ್ದೀರಿ? ಷಡ್ಯಂತ್ರ ಪತ್ತೆ ಹಚ್ಚಿ, ಯಾರಿದರು ಈ ಷಡ್ಯಂತ್ರದಲ್ಲಿ ಪತ್ತೆ ಹಚ್ಚಿದಿರಿ ಅಂತ ನಿಮ್ ಪತ್ರದಲ್ಲಿ ಬರ್ದಿದ್ದೀರಿ. ಪೊಲೀಸ್ನವ್ರು ಅವರೇ ಟರ್ಮ್ಸ್ ಆಫ್ ರೆಫರೆನ್ಸ್ ಅವರೇ ಮಾಡ್ಕೋಬಹುದು ಅಂತ ಹೇಳ್ತೀರಿ. ಅದ್ರ ಗೌರ್ಮೆಂಟ್ ಏನ್ ಕೆಲಸ? ಟರ್ಮ್ಸ್ ಆಫ್ ಅವರೇ ರೆಫರೆನ್ಸ್ ಮಾಡ್ಕೊಂಡ್ರೆ, ಪೊಲೀಸ್ನವ್ರು ಅವರೇ ಟರ್ಮ್ಸ್ ಆಫ್ ರೆಫರೆನ್ಸ್ ಮಾಡ್ಕೊಂಡ್ರೆ, ನೀವ್ ಯಾಕೆ SIT ಮಾಡಿ ಅಂತ ಬರೆದ್ರಿ? It's the duty of the police to take cognizance of the offence and register a case against the person who is responsible for the offence. ಅದರಿಂದ ಮಾನ್ಯ ಅಧ್ಯಕ್ಷರೇ, there is a great injustice caused to victim. ಪಾಪ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಇದು ಪೊಲೀಸ್ ಫೇಲ್ ಆದ್ಮೇಲೆ ಎನಿ ಕೇಸ್ ಇಸ್ ರಿಜಿಸ್ಟರ್ಡ್ ವಿತ್ ದಿ ಪೊಲೀಸ್ ಆಫೀಸರ್ ಆರ್ SIT ಅಂಡರ್ ಸೆಕ್ಷನ್ 166 AF CRPC. No such case is registered. ಹಾಗಾದ್ರೆ ನಿರ್ಭಯ ಕೇಸಿನ ಅಗತ್ಯ ಏನು? ನಿರ್ಭಯ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಅಷ್ಟೊಂದು ಹೇಳ್ಬೇಕಾದಂತ ಅಗತ್ಯ ಏನಿತ್ತು? ಅದರಿಂದ ಮಾನ್ಯ ಅಧ್ಯಕ್ಷರೇ, ಕೇಸು ರಿಜಿಸ್ಟರ್ ಆಗಬೇಕಾಗಿತ್ತು. ಆ ಅಮ್ಮನಿಗೆ, ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದಾದ್ರೆ ಕೇಸ್ ರಿಜಿಸ್ಟರ್ ಆಗಬೇಕಾಗಿತ್ತು. ಪೊಲೀಸ್ ಹ್ಯಾವ್ ಟೋಟಲಿ ಫೇಲ್ಡ್ ಇನ್ ದರ್ ಡ್ಯೂಟೀಸ್, ಇನ್ ಡಿಸ್ಚಾರ್ಜಿಂಗ್ ದೇರ್ ಡ್ಯೂಟೀಸ್. ಬೇರೆ ಬೇರೆಯವರೆಲ್ಲ ಕರೆದಿದ್ದಾರೆ. ಆ ಎಮ್ಮೆ ಎಲ್ಲಿದ್ದಾಳೆ ಅಂತ ಇವತ್ತಿನವರೆಗೆ ಹುಡುಕಿಲ್ಲ, ಅವಳು ಪ್ರೊಟೆಕ್ಷನ್ ಕೊಟ್ಟಿಲ್ಲ, ಅವಳು ವಿಡಿಯೋ ರೆಕಾರ್ಡ್ ಮೇಲೆ ಕೇಸ್ ರಿಜಿಸ್ಟರ್ ಆಗಿಲ್ಲ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಹದಿನಾರರಿಂದ 18ರವರೆಗೆ ಬಹಳ ಜನ ಕರೆದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಒಂದು ಚೇತನವನ್ನು ಇಲ್ಲಿಗಲಿ ಡಿಟೈನ್ ಮಾಡಿದ್ದಾರೆ. 5 ಜನ ಪೊಲೀಸ್ ಸ್ಟೇಷನ್ ಕರ್ಕ ಮಾಡಿದ್ದಾರೆ. ಅವನು ಪೊಲೀಸ್ ಸ್ಟೇಷನ್ ಇಟ್ಕೊಂಡೋದಕ್ಕೆ ಅವ್ರ ತಂದೆ ABS ಕಾರ್ಪಸ್ ಹಾಕಿದ್ದಾರೆ. ಆಗ ಇವ್ರು ಹೇಳಿದ್ದಾರೆ, ನಾವು ಯಾರನ್ನೂ ಡಿಟೈನ್ ಮಾಡಿ ಅರೆಸ್ಟ್ ಮಾಡಿಲ್ಲ, ವಿಚಾರಣೆ ಕರೆದಿದ್ದು ಅಷ್ಟೇ ಅಂತ ಹೇಳ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿ ಲಾಯರ್ ಇದ್ರಲ್ಲ, ಅವರು ಚೇತನ್ ಅನ್ನೋನು ಲಾಯರು, ಈ ಶ್ರಾವಣನ ತಮ್ಮ ಬ್ರದರ್ ಇವನು ಚೇತನ್ ಅನ್ನೋನು. ಚೇತನವನ್ನ ಹಿಡಿದು ಪೊಲೀಸ್ ಸ್ಟೇಷನ್ ಹಾಕೊಂಡಿರ್ತಾರೆ. ಇವ್ರೇನು ಪೊಲೀಸ್ನವ್ರು ಏನ್ ಮಾಡ್ತಾರೆ, ಒಂದು ಶೀಲ್ಡ್ ಕವರ್ ತಗೊಂಡೋಗಿ ಕೊಡ್ತಾರೆ ಕೋರ್ಟ್ಗೆ ಚೇತನ್ ಬಗ್ಗೆ. ಏನಂತ ಅಂತಂದ್ರೆ, ಅವ್ರ ಲಾಯರು ಸೂರ್ಯ ಮುಕುಂದ್ ರಾಜ್ ಅವರು ಇವನಿಗೆ ಸ್ವಿಚ್ ಆಫ್ ಮಾಡ್ಕೊಂಡು ತಿರ್ತಿ ಹೊಟ್ಟೋಗ್ಬಿಡು ಅಂತ ಹೇಳ್ಬಿಟ್ಟವ್ರೆ ಅಂತ. ಇದು ಹೆಂಗ್ ಸಿಕ್ತು ಅಂತಂದ್ರೆ, ಅವರೇ ಒಪ್ಕೋತಾರೆ, ನಾವು ಕದ್ದಾಲಿಕೆ ಮಾಡೋದು, ಟೆಲಿಫೋನನ್ನ ಮಾತುಕತೆ ಆಡ್ತಿರೋದಂತೆ ಕದ್ದಾಲಿಕೆ ಮಾಡೋದು ಅಂತ ಹೇಳ್ತಾರೆ. ಅಂಡರ್ ವಾಟ್ ಲಾ? ಟೆಲಿಗ್ರಾಫ್ ಆಕ್ಟ್ ನಲ್ಲಿ ಅವಕಾಶ ಇದೆಯಾ ಹಂಗ್ ಮಾಡಕ್ಕೆ? ದಿ ಅಡ್ವೊಕೇಟ್ ವಾಸ್ ಅಪಿಯರಿಂಗ್ ಫಾರ್ ಎನಿಬಡಿ ಆನ್ ಬಿಹಾಫ್ ಆಫ್ ಹಿಸ್ ಕ್ಲೈಂಟ್. He did not disclose the conversation between the lawyer and the client, even to the court. ಅದನ್ನ ಇವರು ಪೊಲೀಸ್ನವರು ಟ್ಯಾಪ್ ಮಾಡಿಬಿಟ್ಟು ತಗೊಂಡು ಕೋರ್ಟ್ನವ್ರು ತಗೊಳ್ಳಲ್ಲ.
ಅದು ರೆಫ್ಯೂಸ್ ಮಾಡಿಬಿಡ್ತಾರೆ. ಇಟ್ ಇಸ್ ಆಲ್ಸೋ ಎನ್ ಅಫೆನ್ಸ್. ಸೊ ಇವರು ಎಲ್ಲ ತನಿಖೆ ಯಾವ ಕಡೆ ಹೋಗ್ತಾ ಇದೆ ಅಂತಂದ್ರೆ, ಸರ್ಕಾರದ್ದು, SITದು ಎಲ್ಲ ಯಾವ ಕಡೆ ತನಿಖೆ ಹೋಗ್ತಾ ಇದೆ ಅಂತಂದ್ರೆ, ಯಾರು ಷಡ್ಯಂತ್ರ ಮಾಡಿದ್ದಾರೆ, ಷಡ್ಯಂತ್ರ ಹಿಂದ್ಗಡೆ ಯಾರಿದ್ದಾರೆ, ಇದನ್ನ ತನಿಖೆ ಮಾಡ್ತಾ ಇದ್ದಾರೆ ಹೊರತು ಆ ಹೆಣ್ಮಗಳಿಗೆ ಅನ್ಯಾಯ ಆಯ್ತಲ್ಲ. 376 ಅಫೆನ್ಸ್ ರಿಜಿಸ್ಟರ್ ಮಾಡ್ಕೋಬೇಕಲ್ಲ, ಅದು ಮಾಡಿಲ್ಲ. ಅವಳು ರಕ್ಷಣೆ ಕೊಟ್ಟಿಲ್ಲ ಇವತ್ತಿನವರಿಗೆ. ಇದು ತಾರತಮ್ಯ ಅಲ್ವಾ? ಪೊಲೀಸ್ನವರು ತಾರತಮ್ಯ ಮಾಡ್ತಾ ಇಲ್ವಾ? ಸೊ ಐ ಡಿಮ್ಯಾಂಡ್ ಕೂಡಲೇ 376 ಕೆಳಗಡೆ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ನಾನು. ಅಗೇನ್ಸ್ಟ್ ರಮೇಶ್ ಜಾರಕಿಹೊಳಿ. ಅದರ್ವೈಸ್ ಆ ಯಮ್ಮನಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಅವಳು ಪಾಪ ನನ್ನನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಇಡೀ ಸಮಾಜದ ಮುಂದೆ ಅವಮಾನಿತರಾಗಿ ನಿಂತಿದ್ದಾಳೆ. ಅವರಿಗೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥದ್ದು ಪೊಲೀಸ್ನವ್ರ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಅದನ್ನ ಸರ್ಕಾರ ಮಾಡಿಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಯಾರು ಪೊಲೀಸ್ನವರು 376 ಕೇಸನ್ನ ಸೆಕ್ಷನ್ ಅಡಿನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಕೇಸು, ಅವ್ರ ಮೇಲೆ ಕೂಡ ಕ್ರಮ ತಗೋಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡ್ತೇನೆ. ನಾನು ಒಟ್ಟಾರೆಯಾಗಿ ಇಡೀ ಪ್ರಕರಣ 6 ಜನ ಮಿನಿಸ್ಟ್ರಿಗಳು ಹೋಗಿ ತಗೊಂಡಿರ್ತಕ್ಕಂಥದ್ದು, ರಮೇಶ್ನ CD, ಐಎಮ್ಎನ್ ಸ್ಟೇಟ್ಮೆಂಟು, ಅವ್ರ ತಂದೆ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರ ತಂದೆ? ವಿಕ್ಟಿಮ್ ತಂದೆ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 16ನೇ ತಾರೀಕು ಮಾರ್ಚ್ 16ನೇ ತಾರೀಕು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ಮಗಳು ನಾಪತ್ತೆ ಆಗಿದ್ದಾಳೆ, ನನ್ನ ಮಗಳನ್ನ ಹುಡುಕೊಡಿ, ನನ್ನ ಮಗಳನ್ನ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. 14ನೇ ತಾರೀಕು ಬೆಳಗಾಂನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. APMC ಯಾರ್ಡ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. There are 2 complaints. One is from Ramesh Jarkiwale. The another is from Prakash, the father of the victim. The third one is from the complaint from victim. All the 3 you will have to be investigated thoroughly by an independent agency, not by the SIT. Court monitor. It should be court monitor, not court monitor. Court monitor. Under the supervision of the Chief Justice of Honorable High Court of Karnataka. Court monitor. Then only truth will come out. Otherwise, truth will not come out at all. ಆ ವಿಕ್ಟಿಮ್ಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಒಂದು 6 ಜನ ಮಂತ್ರಿಗಳು ಅಧಿಕಾರದಲ್ಲಿ ಮುಂದುವರಿಯಲಿಕ್ಕೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಆಮೇಲೆ ಯತ್ನಾಳ್ ಅವರು ಇದಾರಲ್ಲ, ಅವರೆಲ್ಲ ಇಲ್ಲ. ಅವರೇ ಹೇಳ್ತಾರೆ ಪಾಪ, CD ಮಾಡೋ ಒಂದು ಗ್ಯಾಂಗೇ ಇದೆ ಬೆಂಗಳೂರಿನಲ್ಲಿ ಅಂತ. ಅವ್ರೇನು ಹೇಳ್ತಾರೆ ಅಂತಂದ್ರೆ, ಯತ್ನಾಳ್ ಅವರು ಬಿಜೆಪಿ ಶಾಸಕರು CD-ಗಳನ್ನ ಮುಖ್ಯಮಂತ್ರಿಗಳು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಎಂದು ಆರೋಪ ಮಾಡ್ತಾರೆ. ಅವರೇ ಪಾಪ. ಅವ್ರು ಏನಾರ ಮಾಡ್ಕೊಳ್ಳಿ. ನಾನು ಐ ಆಮ್ ವೆರಿ ವೆರಿ ಕ್ಲಿಯರ್. ಒಂದು, ದಿ 6 ಮಿನಿಸ್ಟರ್ಸ್ ಅವರು ಆತಂಕದಿಂದ, ಭಯದಿಂದ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರಿಗೆ ಎಲ್ಲಿ 19 CD-ಗಳು ಏನು ಅಂತಕ್ಕಂಥದ್ರ ಬಗ್ಗೆ ನಾಲೆಡ್ಜ್ ಇರ್ಲಿಕ್ಕೆ ಸಾಧ್ಯ ಇದೆ.
ಅದಕ್ಕೋಸ್ಕರವಾಗಿ ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ರಮೇಶ್ ಜಾರಕಿಹೊಳಿ ಕಂಪ್ಲೇಂಟ್ ಇದೆಯಲ್ಲ, ಅದು ಇಟ್ಸ್ ನಾಟ್ ಅಟ್ ಆಲ್ ಟೆನಬಲ್ ಅಟ್ ಆಲ್. ಎಲ್ಲ ಸಮಗ್ರವಾಗಿ ಆ ಹೆಣ್ಮಗಳು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರಲ್ಲ, ಅವರ ಸ್ಟೇಟ್ಮೆಂಟು ಇವೆಲ್ಲ ಕೂಡ ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಅವರ ನೇತೃತ್ವದಲ್ಲಿ, ಅವರ ಸೂಪರ್ವಿಷನ್ನಲ್ಲಿ ತನಿಖೆ ಆಗಬೇಕು. ದೆನ್ ಓನ್ಲಿ ಟ್ರೂತ್ ವಿಲ್ ಕಮ್ ಔಟ್. ಓಕೆ, ಸೊ ದಟ್ ಈಸ್ ಮೈ ಡಿಮ್ಯಾಂಡ್. ಅದನ್ನು ಮಾಡಬೇಕಾಗುತ್ತೆ. ಇಲ್ಲದೆ ಹೋದರೆ ಇಂಥ ಅಪರಾಧಗಳು ಸಮಾಜದಲ್ಲಿ, ಅದು ಅಧಿಕಾರಸ್ಥರು ಇರ್ತಕ್ಕಂಥ ಅವರು ಮಾಡತಕ್ಕಂಥ ತಪ್ಪುಗಳಿಗೆ ಸರಿಯಾದಂಥ ಶಿಕ್ಷೆ ಆಗದೆ ಹೋದರೆ ಒಳ್ಳೆ ಮೆಸೇಜ್ ಹೋಗಲಿಕ್ಕೆ ಸಾಧ್ಯ ಆಗಲ್ಲ ಸಮಾಜದಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಾನು ಇನ್ನೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ, ಆಮೇಲೆ ರಮೇಶ್ ಕುಮಾರ್ ಅವರು ಮಾತಾಡ್ತಾರೆ. ನಾನು ಅದಕ್ಕೆ ಎಲ್ಲನೂ ಬಹಳ ವಿಶದವಾಗಿ ಹೇಳಲಿಕ್ಕೆ ಹೋಗೋದು ಬಿಟ್ಟು ಇಷ್ಟು ಮಾತ್ರ ಪ್ರಸ್ತಾಪ ಮಾಡಿದ್ದೀನಿ. ನಿಮಗೆ ಧನ್ಯವಾದಗಳು. ಈಗ ಡಿ ಕೆ ಶಿವಕುಮಾರ್ ನಿಮ್ಗೆ ಏನಾದ್ರು ಉಳಿಸಿದಾರ ಮಾತಾಡಲಿಕ್ಕೆ? ಎಲ್ಲ ಸುದೀರ್ಘವಾಗಿ ಮಾತನಾಡಿದ್ದಾರೆ ನೋಡಿ. ರಿಪಿಟೇಷನ್ ಆಗದೆ ಹೋದಾಗ ನೀವು ಹೇಗೆ ಮಾತಾಡ್ತೀರಿ ನೋಡಿ. ವಿರೋಧ ಪಕ್ಷದ ನಾಯಕರು ಕೇವಲ ಮಾತಾಡಿಲ್ಲ, ಅವ್ರು ಜಜ್ಮೆಂಟೇ ಕೊಟ್ಬಿಟ್ರು. ಓಕೆ, ಡಿ ಕೆ ಶಿವಕುಮಾರ್ ಅವರು. ಅಧ್ಯಕ್ಷರೇ, ನಾನು ಹಿಂದೆ ಅಸೆಂಬ್ಲಿಯಲ್ಲಿ ಒಂದು ನನ್ನ ಸ್ವಂತ ವಿಚಾರನ ಹೇಳಿದ್ದೆ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೈಸ್ಕೂಲ್ ಸೀಟ್ಗೆ ಹೋದಾಗ ಕರಿಯಪ್ಪನವರು ನನ್ನ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು. ನಮ್ಮ ತಾತ ಕರ್ಕೊಂಡೋಗಿ ಹೈಸ್ಕೂಲ್ ಸೀಟ್ ನನ್ನ ಡಿಸ್ಮಿಸ್ ಮಾಡಿಬಿಟ್ಟಿದ್ರು. ಗೋಪಾಲಕೃಷ್ಣ ಕಳಿಸ್ಬಿಟ್ಟಿದ್ರು. ಸೊ ವಾಪಸ್ ಅಡ್ಮಿಷನ್ಗೆ ಹೋಗ್ಬೇಕಾದ್ರೆ ಕೊನೆಗೆ ನ್ಯಾಯ MLA ಅವ್ರ ಹತ್ರಕ್ಕೆ ಹೋಯ್ತು. MLA ಅವರು ಮಲ್ಲಿಕಾರ್ಜುನ ಸ್ವಾಮಿ ಹತ್ರ ಕರ್ಕೊಂಡು ಬಂದರು. ಮಲ್ಲಿಕಾರ್ಜುನ ಸ್ವಾಮಿಗೂ ಹೇಳಿದ್ರು, ಆ ಗೋಪಾಲಕೃಷ್ಣ ಸೀಟ್ ಕೊಡಲಿಲ್ಲ. ಕೊನೆಗೆ ದೇವರಾಜ ಅರಸಿಗೆ ಹೋದ್ರು. ದೇವರಾಜ ಅರಸು ಹೇಳಿದ್ರು, ಸೀಟ್ ಕೊಡಲಿಲ್ಲ ಗೋಪಾಲಕೃಷ್ಣ. ಆಗ ನಮ್ಮ ತಾತ ಕಾಲ್ಗೆ ಬೀಳ್ಸಿದ್ರು. ಏನಂತ ಅಂದರೆ MLA ಅವ್ರಿಗೆ, ಇವರೆಲ್ಲ ದೇಶಭಕ್ತರಯ್ಯ, ಇವರು ದೇವ್ರ ಸಮಾನ, ಸ್ವಾತಂತ್ರ್ಯ ಹೋರಾಟಗಾರರು. ಪಾರ್ಟಿನವ್ರಿಗೆ ನಮ್ಮ ಬಗ್ಗೆ ಇನ್ಫಾರ್ಮೇಶನ್ ಹೋಗ್ತಾ ಇರ್ತದೆ. ಅವ್ರಿಗೆ ಸರ್ಕಾರ ಇದೆ, ಬೇರೆ ಬೇರೆ ಇನ್ಫಾರ್ಮೇಶನ್ ಕೊಟ್ಟೆ, ನಮಗೆ ಬೇಕಾದಷ್ಟು ಜನ ಕೊಡ್ತಾ ಇದ್ದಾರೆ. ವಿ ಆಲ್ಸೋ ಹ್ಯಾಡ್ ಎ ಟ್ರ್ಯಾಕ್. ನಾನು ಕೇಳೋದಿಷ್ಟೇ ನಮ್ಮ ಹೋಮ್ ಮಿನಿಸ್ಟರ್ಗೆ, ಯು ಪ್ಲೀಸ್ ಟೇಕ್ ಎನ್ ಸೈಬರ್ ಕ್ರೈಮ್ ಇಂದ, ನಿಮ್ಮ ಸೈಬರ್ ಕ್ರೈಮ್ ಡಿವಿಷನ್ ಇಂದ ಪ್ರೊವೈಡ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಆಸ್ ಪರ್ ದಿ ಸೆಡ್ ವಿಡಿಯೋ ಅವೈಲಬಲ್. ಈ ವಿಡಿಯೋ ನಿಜಾನ ಸುಳ್ಳ? ನಂಬರ್ 1. ಇದು ವಿಡಿಯೋ ಮಾರ್ಪ್ ಆಗಿದೆಯಾ ಇಲ್ಲ, ಎಡಿಟ್ ಆಗಿದೆಯಾ ಅಂದ್ರೆ ಎಡಿಟ್ ಆಗಿದೆ ಅಂತ ಕೊಡ್ತಾರೆ, ಅದು ಬೇರೆ ವಿಚಾರ. ವೆದರ್ ದಿ ವಿಡಿಯೋ ಹಸ್ ಬೀನ್ ಮಾರ್ಪ್, ಇಫ್ ದಿ ವಿಡಿಯೋ ಇಸ್ ಬೀನ್ ಚಾರ್ಜ್ ಯೂಸಿಂಗ್ ಎನಿ ವಿಡಿಯೋ ಎಡಿಟಿಂಗ್ ಟೂಲ್, ಇಫ್ ದಿ ವಿಡಿಯೋ ಇಸ್ ಟ್ಯಾಂಪರ್ಡ್ ವಿತ್ ದಿ ಕಂಟೆಂಟ್ಸ್ ಆರ್ ಚೇಂಜ್ ಆರ್ ಮಾರ್ಕ್ಡ್. ಇಷ್ಟಿನ ಇನ್ಫಾರ್ಮೇಶನ್ ತಗೊಂಡ್ರೆ ಫಸ್ಟ್ ಸಾಕು. ರೂಟೀನ್ ಇನ್ವೆಸ್ಟಿಗೇಷನ್. ಬಿಕಾಸ್ ನನಗೆ ಬಂದ ಮಾಹಿತಿ ಪ್ರಕಾರ ನಮ್ಮ ಪೊಲೀಸ್ ಅಧಿಕಾರಿಗಳು, ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದ ಪೊಲೀಸ್ ಅಧಿಕಾರಿಗಳಿಗೆ ಇಡೀ ಕಂಟ್ರಿಲಿ ಇರೋಷ್ಟು ಗೌರವ ಎಲ್ಲ ರಾಜ್ಯಕ್ಕಿಂತ ಉತ್ತಮವಾಗಿದೆ. ಈ ಸಣ್ಣ ವಿಚಾರದಿಂದ ಈ ವಿಚಾರದಿಂದ ಆ ಪೊಲೀಸ್ ಇಂಟಿಗ್ರಿಟಿನ ಹಾಳು ಮಾಡಕ್ ಹೋಗ್ಬೇಡಿ. ದೊಡ್ಡ ಗೌರವನ ತಾವು ಕಾಪಾಡಿ. ಇನ್ವೆಸ್ಟಿಗೇಷನ್ ಇಟ್ ಶುಡ್ ಬಿ ನಾಟ್ ಒನ್ ಸೈಡ್ ಇನ್ವೆಸ್ಟಿಗೇಷನ್. ಇಲ್ಲಿ ತೆಗೆದುಕೊಂಡು ಹೋಗ್ತಾ ಇರೋದು ಬರೀ ಒಂದು ಕಡೆ ಇನ್ವೆಸ್ಟಿಗೇಷನ್ ಮಾತ್ರ ಇದೆ. ಹೆಣ್ಮಗಳಿಗೆ ಏನು ಅನ್ಯಾಯ ಆಯ್ತು, ಯಾಕಾಯ್ತು, ಏನು ಅನ್ನೋ ವಿಚಾರ ಕೂಡ ಇಲ್ಲಿ ಬೇಕಾಗಿದೆ. ಸೊ ಅದಕ್ಕೆ ಫಸ್ಟ್ ನಮ್ಮ ಪೊಲೀಸ್ ಅವರಿಗೆ ದಾಖಲೆ, ಈ ಇನ್ಸಿಡೆಂಟ್ ನಡೀತಾ ಇಲ್ವಾ, ರಮೇಶ್ ಜಾರಕಿಹೊಳಿನ ಅವರ ಇದ್ರ ಇಲ್ವಾ, ಅವ್ರ ಮನೇನ, ಅವ್ರ ಫೋನ, ಅವ್ರ ವಾಯ್ಸ, ಕರ್ನಾಟಕ ಭವನದಲ್ಲಿ ಇದಾಯ್ತಾ. ಸಿ ಎವ್ರಿಥಿಂಗ್ ಇಸ್ ಬಿನ್ ಸೀನ್. ಇದು ಅಷ್ಟು ಸುಲಭವಾಗಿ ನಾವು ಸಣ್ಣ ಪಣ್ಣ ಚಿತ್ರಮಂದಿರಗಳಲ್ಲೆಲ್ಲ ನಾವು ನೋಡಿದ್ದೀವಿ, ಸುಮಾರು ತಿಳ್ಕೊಂಡಿದ್ವಿ. ಯಾವ ಮಟ್ಟಿಗೆ ಎಡಿಟ್ ಮಾಡ್ಬೋದು, ಬರೀ ತಲೆ ಹಾಕ್ಬೋದಾ, ಬಾಡಿ ಹಾಕ್ಬೋದಾ. ಅವ್ರು ಯಾರು ಹೇಳವ್ರೆ, ಒಬ್ಬ MLA ಅವ್ರಿಗೆ ಡಾಟ್ ಇದೆ ಅಂತ, ಅದೇನೋ ಮಚ್ಚೆ ಇದೆ ಅಂತೆ, ಮಚ್ಚೆ ನನಗೆ ಗೊತ್ತಿಲ್ಲ, ಮಚ್ಚೆ ಕುಮಟಳ್ಳಿ ಸಾಹೇಬ್, ನಮ್ಗೆ ಅದು ಗೊತ್ತಿಲ್ಲ, ಅವ್ರ ಮೈ ಮೇಲೆ ಮಚ್ಚೆ ಇದೆ ಅಂತ. ಸೊ ಅದಕ್ಕೆ ಫಸ್ಟ್ ತಮ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ತಮ್ಮ ಮುಖಾಂತರ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟು ಈ ಲೆವೆಲ್ ಅಲ್ಲಿ ಫಸ್ಟ್ ಇದು ಹೋಗ್ಬೇಕು. ನಿಜಾನ ಸುಳ್ಳ, ಕನ್ಸೆಂಟ್ ಆಗಿದೆಯೋ ಕನ್ಸೆಂಟ್ ಇಲ್ವೋ, ರೇಪ್ ಆಗಿದೆಯೋ ಇಲ್ಲೋ, ಆ ಹೆಣ್ಮಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಬಟ್ ಇಟ್ ಈಸ್ ಎ ಡ್ಯೂಟಿ ಆಫ್
ದಿ ಪೊಲೀಸ್ ಟು ಫಸ್ಟ್ ಲುಕ್ ಇನ್ ಟು ದಟ್ ವೆದರ್ ಅವ್ರ ಮನೆ ರೈಡ್ ಮಾಡಿದಾರಾ, ಅಲ್ಲಿ ಹೋಗಿದಾರಾ, ಅವ್ರ ಫೋನ್ ತೆಗೆದುಕೊಂಡಿದ್ದಾರಾ, ಕಾಂಟ್ಯಾಕ್ಟ್ ಇತ್ತಾ, ಆ ಹುಡುಗಿಗೆ ಅವ್ರಿಗೇನೋ ಸಂಬಂಧ ಇತ್ತಾ, ಸಂಬಂಧ ಇಲ್ವಾ. ಆಲ್ ದಿಸ್ ಹ್ಯಾಸ್ ಟು ಬಿ ಲುಕ್ಡ್ ಬೈ ದಿ ಆನರಬಲ್ ನಮ್ಮ ಹೋಮ್ ಮಿನಿಸ್ಟರ್ ಅವರ ಕೈ ಕೆಳಗಿರುವಂತ ಒಂದು ಸಿಬ್ಬಂದಿ. ಆಮೇಲೆ ನನ್ನ ಪ್ರಕಾರ ಇಂಥ ಒಂದು ವಿಚಾರಕ್ಕೆ ಒಂದು ಜೀವ ಮಾಡ್ಬೇಕು ನೀವು. ಅವರು ಪೊಲೀಸ್ ಕಮಿಷನರ್ ಇನ್ವೆಸ್ಟಿಗೇಷನ್ ಮಾಡೋದು ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ಇದು SIT ಮಾಡ್ತಾ ಇದ್ದೀರಿ, ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿದ್ದ ಒಂದು ಜೀವ ಮಾಡಿಸಿ ಫಸ್ಟ್. ಒಂದು ಆತ ಕಂಪ್ಲೇಂಟ್ ಕೊಟ್ಟಿದ್ದ ನೀವು 10 ದಿನ ಆದ್ರೂ ಎಂದು FIR ಹಾಕ್ಲಿಲ್ಲ. ಅವನ್ಗೆ ಇವನು ನಾನು ಕಲ್ಲಳ್ಳಿ ಕೊಟ್ಟಿದ್ದು FIR ಬರಲಿಲ್ಲ, ಎಷ್ಟೋ ದಿನ ಆಗೋಯ್ತು. ಸೊ ಹಂಗೆ ಅಧ್ಯಕ್ಷರೇ, ಫಸ್ಟ್ ಇದನ್ನ ತಾವು ಗಮನಿಸ್ಬೇಕು. ಇದಲ್ಲದೆ ಈಗ ನಮ್ಮ ಇವ್ರು ಹೇಳ್ದಂಗೆ ಈಗ ಫೈನಾನ್ಷಿಯಲ್ ಡೀಲ್ ಒಂದ್ ಕಡೆ 100 ಕೋಟಿ, ಒಂದ್ ಕಡೆ 40 ಕೋಟಿ, ಇದನ್ನ ನೀವು ಇಡಿಗೆ ರೆಫರ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ರೆಫರ್ ಮಾಡಬೇಕು. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ 5 crores ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟೇಟ್ಮೆಂಟ್ ಇದೆ. HD ಕುಮಾರಸ್ವಾಮಿ ಗಂಭೀರ ಆರೋಪ, ಅಶೀಲ ಸಿಡಿಗೆ 5 ಕೋಟಿ ರೂಪಾಯಿ ಡೀಲ್. ಅವ್ರ ಹತ್ರ ಏನೋ ಇನ್ಫಾರ್ಮೇಶನ್ ಇರಬೇಕು, ಅವ್ರ ಹತ್ರ ನೀವು ಕಲೆಕ್ಟ್ ಮಾಡ್ಕೋಬೇಕು. ಒಂದ್ ಕಡೆ 100 ಕೋಟಿ ಅಂತ ಹೇಳಿದ್ದಾರೆ, ಇನ್ನೊಂದ್ ಕಡೆ 40 ಕೋಟಿ ಅಂತ ಹೇಳಿದ್ದಾರೆ. 4 ತಿಂಗಳಿಂದನೇ ನನಗಾಗಿತ್ತು ಅಂತ ಹೇಳಿದ್ದಾರೆ. ಅದೆಷ್ಟು 15 ಕೋಟಿ ಅಂತ ಹೇಳಿದ್ದಾರೆ. ಹೊರಗಡೆ ಎರಡು ಫ್ಲಾಟ್ ಬೇರೆ ಕೊಡಿಸಿದ್ದಾರೆ ಅಂತ ಬೇರೆ ಹೇಳಿದ್ದಾರೆ. 2 ಫ್ಲಾಟ್ ಬೇರೆ ಕೊಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ ಇದಲ್ಲದೆ ಹಿಂದೆ ಕೂಡ ನಮ್ಮ ಯತ್ನಾಳ್ ಸಾಹೇಬ್ರು ಇಲ್ಲೆಲ್ಲೂ ಇಲ್ಲ, BSY ವಿರುದ್ಧ ಯತ್ನಾಳ್ ವಿಶ್ವನಾಥ್ CD ಬಾಂಬ್. ಅದ್ಯಾವ CD ಅದು? ಇದೇ ಸಿಡಿನ ಬೇರೆ ಏನೋ CD ಇದೆಯಾ? CD ಬಳಸಿ ಬ್ಲಾಕ್ ಮೇಲ್ ಮಾಡಿದವರಿಗೆ ಸ್ಥಾನ. ಯತ್ನಾಳ್ CD ಸಂಕ್ರಾಂತಿ ಬಳಿಕ ಸಿಡಿಸಬಹುದು. H ವಿಶ್ವನಾಥ್ ಈಸ್ ಎ ರೆಸ್ಪೆಕ್ಟಬಲ್ ಮ್ಯಾನ್. ವಿಶ್ವನಾಥ್ ಈಗ ಇಲ್ಲ ವಿಶ್ವನಾಥ್ MSc ಮಾಜಿ ಮಂತ್ರಿ, ಪಾರ್ಟಿ ಅಧ್ಯಕ್ಷರಾಗಿದ್ದವರು, ನಾನು ಅವ್ರ ಜೊತೆ ಕೊಲಿಗ್ ಆಗಿದ್ದವರು. ಆಮೇಲೆ ಇವರು ಯತ್ನಾಳು ಈಸ್ ನಾಟ್ ಎ ಸ್ಮಾಲ್ ಮ್ಯಾನ್, ವೆರಿ ಸೀನಿಯರ್ ಮೋಸ್ಟ್, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವರು, ಮುಂದೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಕಾಯ್ಕೊಂಡಿರೋರು, ಡೆಪ್ಟಿ CM ಆಗಬೇಕು ಅಂತ ಕಾಯ್ಕೊಂಡಿದ್ರು. ಅವ್ರನ್ನ ಅದನ್ನ ಹೇಳಿರೋ ದಾಖಲೆ ಇದು ಮಾಧ್ಯಮದಲ್ಲಿರೋದು. ಮಿನಿಸ್ಟ್ರಲ್ ಬಸ್ ಫಾರ್ ದೋಸ್ ಹೂ ಬ್ಲಾಕ್ ಮೇಲ್ CM ವಿತ್ CDs. ಯತ್ನಾಳ್ ಆನರಬಲ್ ಚೀಫ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ. ನಿಜನ ಸುಳ್ಳ ಏನು ಎತ್ತ ಇವೆಲ್ಲ ಬೇಕೋ ಬೇಡ? ಮುಖ್ಯಮಂತ್ರಿಗಳಿಗೆ CD ಗುಮ್ಮ ಪೇಪರ್ ಬಂದಿರೋದು, ನಾನಲ್ಲ ಇದು ಹೇಳಿರೋದು. ಯಡಿಯೂರಪ್ಪ ನಮ್ಮ ಸೆಡ್ ಹೊಡೆದ ಶಾಸಕರು, ಸದ್ಯದಲ್ಲೇ CD ಬಿಡುಗಡೆ. ವಿಶ್ವನಾಥ್ ಮಾಧ್ಯಮದಲ್ಲಿ ದೊಡ್ಡ ಈ ತರ ಅಂಡರ್ ಇನ್ವೆಸ್ಟಿಗೇಷನ್ ಇರುವಾಗ ಎಲ್ಲವನ್ನು ಇಲ್ಲಿ ನಾವು ಮಾತಾಡೋದಾದ್ರೆ ಡಸಂಟ್ ನಾಟ್ ಹ್ಯಾಂಪರ್ ದಿ ಇನ್ವೆಸ್ಟಿಗೇಷನ್. ಯಾಕೆ ಇದಕ್ಕೆ ಅವಕಾಶವನ್ನು ಕೊಡ್ತೀರಿ? ನನಗತ್ತು ಇರಲಿ, ನನಗೆ ರಿಪೀಟ್ ಮಾಡ್ತಾ ಇದ್ದಾರೆ. ಏನ್ ರಿಪೀಟ್ ಮಾಡೋದು? ಈ ತರ ಅಧ್ಯಕ್ಷರೇ, ನೀವು ಇದನ್ನ ಹೀಗೆ ಮಾತಾಡಕ್ಕೆ ಬಿಟ್ರೆ ಎಲ್ಲರದ್ದು ಮಾನ ಹರಾಜಾಗ್ತದೆ, ನಿಮ್ದು ಸೇರಿ. ನಾವು ಹೇಳ್ಬೇಕಾಗುತ್ತೆ ನಿಮ್ದೇನ್ ನಡೀತದೆ ಅಂತ. ನಿಮಗೆ ಬರ್ಕೊಡೋದು ನಿಮ್ದೇ ಇದೆಯಲ್ಲ, ನಿಮ್ ಚರಿತ್ರೆ. ಮಾನ ಹರಾಜಾಗುವಂತ ಕೆಲಸ ಮಾಡಿದ್ರೆ ಮಾನ ಹರಾಜಾಗುತ್ತೆ. ನೀವು ಷಡ್ಯಂತ್ರ ಮಾಡೋದು ನೀವೇ ಮಾಡಿದ್ದು. ನೀವು ಮಾನ ಹರಾಜಾಗುವಂತ ಕೆಲಸ ಯಾಕೆ ಮಾಡ್ತೀರಿ? ನೀವೆಲ್ಲ ಮಾಡ್ಬಿಟ್ಟು ಮಾನ ಹರಾಜಾಗುವಂತ ಕೆಲಸ ಯಾಕೆ ಮಾಡ್ತೀರಿ? ಈಗ ನಾನು ಸ್ಪೆಸಿಫಿಕ್ ಆಗಿ ಹೇಳಿದ್ದು, ಮ್ಯಾಟರ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್. ಆ ಮಂತ್ರಿಗಳದ್ದು ಮ್ಯಾಟರ್ ಈಸ್ ಬಿಫೋರ್ ದಿ ಕೋರ್ಟ್. ವೆರಿ ಕ್ಲಿಯರ್ ಕೌಲಂಶದಲ್ಲಿ ಇದೆ. ಇದನ್ನ ಚರ್ಚೆಗೆ ಯಾವ ರೂಪದಲ್ಲಿ ಕೊಡಬಾರ್ದು. ಆದರೂ ತಾವು ಇತಿಮಿತಿ ಒಳಗೆ ಕೊಟ್ಟಿದ್ರಿ. ಇದು ಎಲ್ಲವನ್ನೂ ಹೇಳುತ್ತಾ ಕೂತ್ರೆ ಇದು ಹೇಗೆ ಅಧಿಕಾರಿಗಳು ನಿಷ್ಪಕ್ಷವಾಗಿ ತನಿಖೆ ಮಾತಾಡಿ? ನೀವು ಯಾವ್ದು ಚರ್ಚೆ ಆಗುದು ಬೇಡ ಅಸೆಂಬ್ಲಿಯಲ್ಲಿ, ಇಲ್ಲಿ ತನಕ ಆಗ್ಲಿಲ್ವಾ? DK ಆಗಿದ್ದಕ್ಕೆ ನನಗೆ ಗೊತ್ತಿಲ್ಲ. ಗಣಪತಿ ಅವ್ರದ್ದು ನೀವೇ ಹೇಳಿದ್ರ ಚರ್ಚೆ ಆಗ್ಲಿಲ್ವಾ? ಚರ್ಚೆ ಆಯ್ತು, ಮತ್ತೆ ಆಗಲೇ ಚರ್ಚೆ ಮಾಡಬಹುದು. ನೀವು ಮಾಡಬಾರ್ದು ಅಂತ ಹೇಳ್ಬೇಕಿತ್ತು. ನಾವು ಮಾಡ್ತೀವಿ ಅದನ್ನ, ಮಾಡಬಾರ್ದು ಹೇಳಬೇಕಾಯ್ತು. ನಿಮ್ಮನ್ನ ಚರ್ಚೆ ಮಾಡಕ್ಕೆ ಶಿವಕುಮಾರ್ ತಗೊಂಬನ್ನಿ. ನೀವೇ ಚರ್ಚೆಗೆ ಬಿಟ್ರಲ್ಲ, ಯಾಕೆ ಬಿಟ್ರು? ಶಿವಕುಮಾರ್ ಅವರು, ಶಿವಕುಮಾರ್ ತುಂಟ ಬೋಪಯ್ಯವರು ಅಧ್ಯಕ್ಷ. ಯಾಕೆಂದ್ರೆ ಅಧ್ಯಕ್ಷ ಹೋಮ್ ಮಿನಿಸ್ಟರ್ ವಾಸ್ ವೆರಿ ಕೈಂಡ್ ಎನಫ್. ಮುಗಿಸ್ಬಿಡಿ. ಹೋಮ್ ಮಿನಿಸ್ಟರ್ ಒಂದ್ ನಿಮಿಷ ಇರಿ, ಮಾತಾಡಿ ಸರ್, ನಿಮ್ಗೆ ಮಾತಾಡ್ಬೇಕು. ಆಮೇಲೆ ಈಗಲ್ಲ
ಈಗಲ್ಲ ಒಂದು ಸರ್ ಡೀಟೇಲ್ ತಗೋಬೇಕು ಸರ್. ತಂದೆ ಕೊಟ್ಟ FIR SIT ಹೋಗಿದೆ. ಇನ್ನು ರಮೇಶ್ ಜಾರಕಿಹೊಳಿ ಹೋಗಿದ್ದು ನಿಮ್ಮ ಮುಖ್ಯ ರಸ್ತೆಗಳೆಲ್ಲ ಇಲ್ಲಿ ಬೇಕು. SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ದೇ ವಿಲ್ ಫೈಲ್ ಚಾರ್ಜ್ ಶೀಟ್. ಮೂರು FIRಗಳು ಅವ್ರ ಮುಂದೆ ಇದೆ. ಇದರದ್ದು ಏನು ವಿಡಿಯೋ ಏನಾಗಿದೆ ಅದು ವೈರಲ್ ಇದು ಅಂತ ಹೇಳಿ ಯಾರೋ ಒಂದು ಫೋನ್ ಮಾಡಿದ್ರೆ FIR ಮಾಡಕ್ ಕೊಡ್ದು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ನೀವು FIR ಮಾತಾಡ್ಬಿಡಿ ಸರ್, ಮಾತಾಡ್ಲಿ. ದಟ್ ಇಸ್ ದಿ ವಾಯ್ಸ್ ಆಫ್ ದಟ್ ವಿಕ್ಟಿಮ್ ಆರ್ ಯಾರು ಈಗ ಆ ಹೆಣ್ಮಗಳದ್ದು ಅಂತ ಏನು ವೆರಿಫೈ ಮಾಡಕ್ಕೂ ಅಷ್ಟು ಇದ್ರೆ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ. ಯಾಕೆ ಇಷ್ಟು ದಿವಸ ತಡ ಮಾಡೋದು? ಎಲ್ಲಾದ ರೀತಿಯ ರಕ್ಷಣೆ ಕೊಟ್ರೆ ಇದು ಎಲ್ಲವೂ ಇದೆ. ಇಷ್ಟು ಇದ್ದ ಮೇಲೇನು ಮತ್ತೆ ಈಗ ರಮೇಶ್ ಜಾರಕಿಹೊಳಿ ಅವರೇನು ಇಲ್ಲಿ ಇಲ್ಲ. ಶಾಸಕ DK ಶಿವಕುಮಾರ್ ಅವರು ಇದು ಸರಿಯಲ್ಲ. ನೀವು ನಿಯಂತ್ರಣ ಮಾಡಬೇಕು ನಂದು ವಿನಂತಿ ಇದೆ. DK ಶಿವಕುಮಾರ್, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಂದು ಸ್ಮಾಲ್ ಲಿಮಿಟೆಡ್ ಅಲ್ಲ ಈ ಅಧ್ಯಕ್ಷ. ಇದು ಬರೀ ಅವ್ರು ಹೇಳ್ತಾರ ಮಾತಾಡ್ದ. ಇದು ರೂಲಿಂಗ್ ಪಾರ್ಟಿ ಲೀಡರ್ಸ್ ನೋಡಿ. ಇನ್ನೊಂದು ಕಡೆ ನಮ್ಮ ಯತ್ನಾಳ್ ಸಾಹೇಬ್ರು ಹೇಳ್ತಾರೆ, ಇಸ್ ಮೈ ಗುಡ್ ಫ್ರೆಂಡ್. ಇನ್ನು 400 ಸಿಡಿಗಳು ಇವೆಯಂತೆ ಶಾಸಕ ಯತ್ನಾಳ್. ರೀಸೆಂಟ್ ಆಗಿ ಸಿಡಿ ಪ್ರಕರಣಗಳ ಹಿಂದೆ ಬಹುದೊಡ್ಡ ಗ್ಯಾಂಗ್ ಇದೆ. ಇದರಲ್ಲಿ ಮಾಜಿ ಸಚಿವರು ಕೇವಲ ಒಬ್ಬ ಬಲಿಷ್ಠ ಅಷ್ಟೇ. ಇದರ ಹಿಂದೆ ಸಾಕಷ್ಟು ಜನರಿದ್ದಾರೆ. ಮಾಜಿ ಸಚಿವರೊಬ್ಬ ಸಿಡಿ ಪ್ರಕರಣ ಸಂಬಂಧದಿಂದ 400 ಸಿಡಿಗಳಿಗೆ ಅಂತೆ ವಿಧಾನಸೌಧದಲ್ಲಿ ಮಾತನಾಡಿದ್ದಾರೆ ಎಂದು ಬಿಜೆಪಿ ಶಾಸಕ ಬಸವನಗೌಡ ಯತ್ನಾಳ್ ಹೇಳಿದರು. ಸುದ್ದಿಗಾರರ ಜೊತೆ ಮಾತನಾಡಿದ್ದು ಅವರು ಹುಬ್ಳಿ ಧಾರವಾಡದಲ್ಲಿ ಒಂದು ತಂಡ ವ್ಯವಸ್ಥಿತವಾಗಿ ರಾಜಕಾರಣ ಗಣ್ಯರ ಸಿಡಿ ಮಾಡುತ್ತಿದ್ದೆ. ಕಾಂಗ್ರೆಸ್ ಹಾಗೂ ಬಿಜೆಪಿಯ ಇಬ್ಬರು ಮಹಾನ್ ನಾಯಕರು ಬಳಿ ಸಿಡಿ ರೆಡಿ ಆಗುತ್ತಿದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಿಮ್ಗೆ ನಾನು ಕಳಿಸ್ಕೊಡ್ತೀನಿ. ನಾನು ಫೈನಾನ್ಷಿಯಲ್ ಡೀಲ್ಸ್ 400 ಕೋಟಿ 100 ಕೋಟಿ 50 ಕೋಟಿ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು. ಈ ಗೌರ್ಮೆಂಟ್ ರಚನೆ ಆಗ್ಬೇಕಾರೆ ಅದೇ ರಮೇಶ್ ಜಾರಕಿಹೊಳಿ ಸರ್ಕಾರ ರಚನೆಗೆ ಯೋಗಿ 9 ಕೋಟಿ ಸಾಲ ಮಾಡಿದ್ರು ಅಂತ ಅವ್ರೇನೋ ಹೇಳಿದ್ದಾರೆ. ಬಟ್ ಶುಡ್ ಇಟ್ ನಾಟ್ ಬಿ ರೆಕಾರ್ಡೆಡ್? ಕೇಸ್ ಹೋಗ್ಬೇಕಾಗಿಲ್ವಾ? ಇನ್ವೆಸ್ಟಿಗೇಷನ್ ಹೋಗ್ಬೇಕಾಗಿಲ್ಲ? ಇದನ್ನ ಇದು SIT ಇದೆಯಲ್ಲ